ನಾನೊಂದು ಕತೆ ಹೇಳ್ತೇನೆ. ಕತೆ ಇಷ್ಟ ಆದರೆ ಈ ಕತೆಯನ್ನು ನಿಮ್ಮ ಮಕ್ಕಳೊಂದಿಗೂ ನೀವು ಹೇಳ್ಕೊಡಿ. ಕತೆ ಹೀಗಿದೆ. ಒಮ್ಮೆ ಪೆನ್ಸಿಲ್ ಇದೆ ಅಲ್ವಾ, ಇದು ರಬ್ಬರ್ನ ಬಳಿ ಹೇಳುತ್ತಂತೆ, ನಾನು ನಿನಗೆ ತುಂಬ ನೋವು ಕೊಡ್ತಾ ಇದ್ದೀನಿ ಅಲ್ವಾ ಅಂತ. ರಬ್ಬರ್ ಕೇಳುತ್ತಂತೆ, ನೀನೇನು ತಪ್ಪು ಮಾಡಿದ್ದೀಯಾ, ನಿನ್ನಿಂದ ನನಗೆ ನೋವಾಗಿದೆ ಅಂತ. ಪೆನ್ಸಿಲ್ ಹೇಳುತ್ತಂತೆ, ನಾನು ಪ್ರತಿ ಬಾರಿ ತಪ್ಪು ಮಾಡುವಾಗಲೂ ಅದನ್ನು ತಿದ್ದಲಿಕ್ಕಾಗಿ ನೀನು ತಯಾರಿದ್ದೀಯಾ? ಪ್ರತಿ ಬಾರಿ ನನ್ನ ತಪ್ಪು ನೀನು ತಿದ್ದುವಾಗಲೂ ಕೂಡ ನಿನ್ನ ಅಂಗಾಂಗ ನಷ್ಟ ಹೊಂದುತ್ತಾ ಹೋಗ್ತಾ ಇದೆ. ಆ ವಿಷಯದಲ್ಲಿ ನನಗೆ ಬೇಸರ ಇದೆ ಅಂತ ಪೆನ್ಸಿಲ್ ರಬ್ಬರ್ನ ಬಳಿ ಹೇಳುತ್ತಂತೆ. ಆಗ ರಬ್ಬರ್ ಹೇಳುತ್ತಂತೆ, ನಿನ್ನ ತಪ್ಪುಗಳನ್ನು ತಿದ್ದುವಾಗ ನನಗೆ ಅದರಲ್ಲಿ ಸಂತೋಷವೇ ಸಿಗ್ತಾ ಇದೆ. ನಾನು ಕ್ಷಯಿಸಿ ಹೋಗ್ತಾ ಇದ್ದೇನೆ, ಖಾಲಿ ಆಗ್ತಾ ಇದ್ದೇನೆ, ಕೊನೆಗೊಂದು ದಿನ ಇಲ್ಲವಾಗಿ ಹೋಗ್ತೇನೆ. ಆದರೂ ನನಗೆ ಅದರಲ್ಲಿ ಬೇಸರ ಇಲ್ಲ. ನಿನ್ನನ್ನು ತಿದ್ದುವಾಗ ನನಗೆ ಅದರಲ್ಲಿ ಆನಂದವಿದೆ ಅಂತ ರಬ್ಬರ್ ಪೆನ್ಸಿಲ್ನ ಬಳಿ ಹೇಳುತ್ತಂತೆ. ಮಕ್ಕಳೇ, ಆ ರಬ್ಬರ್ ಯಾರು ಗೊತ್ತಾ? ಅದು ನಮ್ಮ ತಂದೆ ತಾಯಂದಿರಾಗಿದ್ದಾರೆ. ಆ ಪೆನ್ಸಿಲ್ ಯಾರು ಗೊತ್ತಾ? ಅದು ನಾವಾಗಿದ್ದೇವೆ. ಮಕ್ಕಳಾದ ನಾವು ಪ್ರತಿ ಬಾರಿ ತಪ್ಪುಗಳನ್ನು ಮಾಡುವಾಗಲೂ ಕೂಡ ನಮ್ಮ ತಪ್ಪುಗಳನ್ನು ನಮ್ಮ ಮಾತಾಪಿತರು ತಿದ್ದುತ್ತಾ ನಮಗೆ ಸರಿದಾರಿಗಳನ್ನು ತೋರಿಸುತ್ತಾ ಅವರು ತಮ್ಮ ಇಡೀ ಜೀವನವನ್ನು ವ್ಯಯಿಸುತ್ತಾ ಇದ್ದಾರೆ. ಅವರ ಉತ್ಸಾಹ, ಸಂತೋಷ, ಸಂಭ್ರಮ ಎಲ್ಲವೂ ಕೂಡ ಕೆಲವೊಮ್ಮೆ ಆ ಮಾತಾಪಿತರು ಮಕ್ಕಳಾದ ನಮಗಾಗಿ ವ್ಯಯಿಸಿ ಕೊನೆಗೊಮ್ಮೆ ಅವರು ಈ ಭೂಲೋಕದಿಂದಲೇ ಮಾಯವಾಗಿ ಹೋಗ್ತಾರೆ. ಅವರ ಪೂರ್ತಿ ಜೀವನ ಮಕ್ಕಳಿಗಾಗಿ ವ್ಯಯಿಸಿದರೂ ಕೂಡ ಅದರಲ್ಲಿ ಅವರಿಗೆ ಸಂತೋಷ ಮಾತ್ರ ಇರೋದು. ಆದ್ದರಿಂದ ಮಕ್ಕಳಾದ ನಾವು ನಮ್ಮ ಮಾತಾಪಿತರ ಮಹತ್ವವನ್ನು ತಿಳಿಯಬೇಕು.